ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ತೋಟಕ್ಕೆ. ಇಲ್ಲಿಂದ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಮನೆಯಿಂದ ತೋಟಕ್ಕೆ. ನನಗೆ ಇಲ್ಲಿಗೆ ಬಂದರೆ ನಡ್ಕೊಂಡೇ ಹೋಗೋಕ್ಕೆ ಇಷ್ಟ ತೋಟಕ್ಕೆಲ್ಲ. ಮಾತ್ರ ನನಗೆ ಬಂದರೆ ಗ್ರೀನರಿ ನೋಡಲೇಬೇಕು. ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿದೆ. ಇದು ಚಾನಲ್ ನೀರು ಬಿಟ್ಟಾಗ ಹೇಮಾವತಿ ನೀರು ಇಲ್ಲಿಂದ ಹರ್ಕೊಂಬರುತ್ತೆ. ನಮ್ಮ ತೋಟದ ಪಕ್ಕನೇ ಇದೆ. ಇಲ್ಲಿಂದ ಹರ್ಕೊಂಬರುತ್ತೆ. ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ, ಈಗ ನೀರು ಸ್ಟಾಪ್ ಮಾಡಿದ್ದಾರೆ. ಆ ತೆಂಗಿನ ತೋಟನೂ ನಮ್ಮದೇ. ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಗೇಟು. ಕಾರೆಲ್ಲ ಬರೋದು ಆ ಕಡೆನೇ ಬರೋದು, ಆಲ್ಮೋಸ್ಟ್ ವೆಹಿಕಲ್ಸ್ ಎಲ್ಲ. ನಾವು ವಾಕಿಂಗ್ ಆದರೆ ಈ ಕಡೆಯಿಂದ ಹೋಗ್ತೀವಿ. ಇಲ್ಲಿಂದ ಹೋಗೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನಂತೂ ಮಿಸ್ಸೇ ಮಾಡಲ್ಲ. ಊರಿಗೆ ಬಂದರೆ ನಾನು ಒಂದು ವಿಸಿಟ್ ತೋಟ ನೋಡಲೇಬೇಕು. ಇಲ್ಲಾಂದರೆ ನನಗೇನೋ ಒಂಥರ ಸಮಾಧಾನನೇ ಆಗಲ್ಲ. ಅಂದರೆ ನಾನು ಇಲ್ಲೇ ಅಂತಲ್ಲ, ಬೇರೆ ಊರಿಗೋದ್ರೂ ಅಷ್ಟೇ, ನನಗೆ ಹೋಗಿ ಆ ಗಿಡ ಯಾವ ಥರ ಗಿಡಗಳು ಹಾಕಿದ್ದಾರೆ ಅದೆಲ್ಲ ನೋಡೋಕೆ ತುಂಬ ಇಷ್ಟ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಹಂಗೆ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ. ನನಗೆ ಆಮೇಲೆ ಈ ಕೊನೆ ಲಾಸ್ಟ್ ಎಂಡಿಂಗಲ್ಲಿ ಒಂದು ಮರ ಇದೆಯಲ್ಲ, ಈ ಮರದ ಎಳ್ನೀರೇ ನಾನು ಜಾಸ್ತಿ ಕುಡಿಯೋದು. ಹೋಗಿ ನಾನೇ ಕಿತ್ಕೊಂಡು ಕುಡಿತೀನಿ. ಕೆಂಚ, ನಮ್ಮ ಕೆಂಚ ಯಾವಾಗಲೂ ನಾವೆಲ್ಲಿರ್ತೀವೋ ಅಲ್ಲಿರ್ತಾನೆ. ಅಂದರೆ ನಮ್ಮ ಫ್ಯಾಮಿಲಿ ಬಂದ್ರಂತೂ ಯಾವಾಗಲೂ ನಮ್ಮ ಜೊತೆಲೇ ಇರ್ತಾನೆ, ನಮ್ಮ ಹಿಂದೆನೇ. ಇದು ವಿಳೆದೆಲೆ ಅಂಬು ಮತ್ತು ಹಿಂದೆಗಡೆ ಮಾವಿನ ಗಿಡ. ಇದು ಮಾವಿನಕಾಯಿ ಗಿಡ. ಇದು ಮಾವಿನಕಾಯಿ ಬಿಟ್ಟಿಲ್ಲ. ಆಗಲ್ಲ ಕಣ ಅಂತೀನಿ. ಬ್ರೆಸ್ತಾನೆ ಅವ್ನು ಹೇಳಿದಂತ ಯಾವತ್ತು ಮಾಡೋ ಬದುಕಲ್ಲ. ಬಿಸಿಲಿಗೆ ನೋಡೋಗೆಲ್ಲ ಹೊಡೆದ್ಬಿಟ್ಟವ್ರೆ. ಬೆಲ್ಲ ತಗೊಂಬಂದ ಎಳ್ನೀರು ಕೀಳಕ್ಕೆ ಅಂತ ಹೋಗ್ತಾರೆ. ದೂರ ಇರಪ್ಪ. ಇಲ್ಲ ಹೊರದಾಗಿಲ್ಲ ತಗೊಳ್ಳೋ. ಅದು ಅವಾಗಿತ್ತು ವಯಸ್ಸು, ಇವಾಗೆಲ್ಲ ಹತ್ತು ಹೋಗೋ ಚಳಿಕೋ ಆಗಲ್ಲ. ಸುಮ್ಮನೆ ನಾವು ಹೇಳ್ದಂಗೆ ಕೇಳಲ್ಲ.
ನೆಕ್ಸ್ಟ್ ಸಪೋಟ ಗಿಡದ ಹತ್ರ ಹೋಗ್ತೀನಿ. ಸಪೋಟ ಕಾಯಿಗಳೇ ಬಿಟ್ಟಿರುತ್ತೆ ಚಿಕ್ಕ ಚಿಕ್ಕದಿನ್ನ ಎಳೆಕಾಯಿ. ಅದ್ರ ನೆಕ್ಸ್ಟು ನಿಂಬೆಕಾಯಿ ಗಿಡದ ಹತ್ರ ಹೋಗ್ತೀನಿ. ಈ ನಿಂಬೆ ಗಿಡ ಹತ್ರ ಬಂದೆ, ಒಂದು ಸತಿನೂ ನಮಗೆ ನಿಂಬೆ ಕಾಯೇ ಸಿಕ್ಕಿಲ್ಲ, ಎಲ್ಲ ಪೀಚು. ಎಲ್ಲ ಈ ಅಕ್ಕಪಕ್ಕ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ನೋಡಿ ಇಷ್ಟೊಂದು ಬಿಟ್ಟಿದೆ ಕಾಯಿ, ಒಂದು ನಿಂಬೆಕಾಯಿ ಬಿಡಲ್ಲ ನಮಗೆ ನೆಕ್ಸ್ಟ್ ಕಿತ್ಕೊಂಡು ಹೋಗೋಷ್ಟೊತ್ತಿಗೆ. ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ, ಒಂದು ನಿಂಬೆಕಾಯಿ ಬಿಡಲ್ಲ. ಅಂದರೆ ಇದು ಗಜ ನಿಂಬೆ ಥರ ತುಂಬ ದಪ್ಪ ಇರುತ್ತೆ. ಅಂದರೆ ಒಂದು ಕಾಯಿಯೂ ಬಿಡಲ್ಲ ಅಂತಾರೆ. ನೋಡಿ ಇಷ್ಟು ಕಾಯಿ ಬಿಟ್ಟಿದೆ, ಮೇಲೆಲ್ಲ ಬಿಟ್ಟಿದೆ. ಈಗ ಆ ಕಡೆ ಹೋಗ್ತೀನಿ, ನಿಂಬೆಹಣ್ಣು ಸಿಗಲಿಲ್ಲ. ನನ್ನ ಹಿಂದೆ ಯಾವಾಗಲೂ ನಮ್ಮ ಕೆಂಚ ಇರ್ತಾನೆ. ನಾನು ಊರಿಗೆ ಬಂದರೆ ನನ್ನ ಹಿಂದೆಲ್ಲೇ ಇರ್ತಾನೆ ಕೆಂಚ.